ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನ ಕೆಲವು ಸ್ಕೀಮ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ತಾರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಹೊಸದಾಗಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ವಿಡಿಯೋಗೆ ಲೈಕೇ ಮಾಡಲ್ಲ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ, ಅವಾಗ ನನಗೂ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ, ಖಂಡಿತವಾಗ್ಲೂ ನೀವು ನನ್ನ ಚಾನಲಲ್ಲಿ ಅದರ ಮಾಹಿತಿನ ನೋಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ಡೈಲಿ ನ್ಯೂಸ್ ಕೂಡ ಚೆಕ್ ಮಾಡಿ. ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಡೈಲಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೂ ಕೂಡ ಗೊತ್ತಿದೆ, ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಂದರೆ ಅದು ಕೇಂದ್ರ ಸರ್ಕಾರದಿಂದ ಬರುವಂತಹ ಯೋಜನೆಗಳು. ನೀವು ಬೇರೆ ಹೊರಗಡೆ ಬೇರೆ ಯಾವುದೇ ಶೇರ್ ಮಾರ್ಕೆಟಲ್ಲಿ ಆಗಿರ್ಬೋದು ಅಥವಾ ಬೇರೆ ಬ್ಯಾಂಕ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಈ ಥರ ಪೋಸ್ಟ್ ಆಫೀಸಲ್ಲಿ ನೀವು ನಿಮ್ಮ ಹಣನ ಡೆಪಾಸಿಟ್ ಮಾಡೋದ್ರಿಂದ ಒಂದು ನಿಮಗೆ ಸೇಫ್ಟಿ ಇರುತ್ತೆ, ಯಾವುದೇ ರೀತಿ ಭಯ ಇರಲ್ಲ. ಪೋಸ್ಟ್ ಆಫೀಸ್ ಅಂದರೆ ನಿಜವಾಗ್ಲೂ ತುಂಬ ಸೆಕ್ಯೂರ್ ಆಗಿರುತ್ತೆ. ನಿಮ್ಮ ಅಮೌಂಟು ಕೇಂದ್ರ ಸರ್ಕಾರದಾಗಿದ್ದರಿಂದ ಯಾವುದೇ ರೀತಿ ಮೋಸ ಇರೋದಿಲ್ಲ. ನೀವು ಎಷ್ಟು ವರ್ಷ ಇಟ್ಟಿರ್ತೀರಾ ಅಷ್ಟು ವರ್ಷ ಇಟ್ಟು ನಿಮ್ಮ ಮೆಚುರಿಟಿ ಅಮೌಂಟು ನೀವು ಯಾವ ಸ್ಕೀಮಿಗೆ ಅಪ್ಲೈ ಮಾಡಿರ್ತೀರ ಅದ್ರ ಪ್ರಕಾರ ನೀವು ಆ ಅಮೌಂಟ್ನ ಡ್ರಾ ಮಾಡ್ಕೋಬೋದು. ಬೇರೆ ಎಲ್ಲ ಕಡೆ ಇನ್ವೆಸ್ಟ್ ಮಾಡೋಕ್ಕಿಂತ ಸೇಫ್ ಪ್ಲೇಸ್ ಅಂದರೆ ಅದು ಪೋಸ್ಟ್ ಆಫೀಸ್ ಅಂತಲೇ ಹೇಳ್ಬೋದು. ಪೋಸ್ಟ್ ಆಫೀಸಲ್ಲೂ ಕೂಡ ಸಾಕಷ್ಟು ಯೋಜನೆಗಳಿದೆ. 100 ರೂಪಾಯಿಂದ ಹಿಡಿದು ನೀವು ಲಕ್ಷಾಂತರ ರೂಪಾಯಿವರೆಗೂ ಕೂಡ ನೀವು ಹಣನ ಇನ್ವೆಸ್ಟ್ ಮಾಡ್ಬೋದು. ಸಾಕಷ್ಟು ಯೋಜನೆಗಳಿದೆ, FDಗಳಿದ್ದಾವೆ, ತುಂಬಾ ಯೋಜನೆ ಇದೆ. ಅದರಲ್ಲಿ ಒಂದು ಇವಾಗ ನಾನು ಹೇಳ್ತಿರೋ ಯೋಜನೆ ಹೆಸರು ರಾಷ್ಟ್ರೀಯ ಉಳಿತಾಯ ಠೇವಣಿ ಖಾತೆ ಅಂದ್ಬಿಟ್ಟು. ಇದು ಪೋಸ್ಟ್ ಆಫೀಸ್ನ ಸ್ಕೀಮೇ. ಇದರಲ್ಲಿ ಮಿನಿಮಮ್ 1,000 ರೂಪಾಯಿ ಅಂತ ಇರುತ್ತೆ. ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೆ ಅಮೌಂಟ್ನ ಇನ್ವೆಸ್ಟ್ ಮಾಡ್ಬೋದು. ಈ ಸ್ಕೀಮ್ ಏನಪ್ಪ ಅಂತಂದರೆ ಮಿನಿಮಮ್ ನೀವು 5 ಇಯರ್ಸ್ವರೆಗೂ ನೀವು ಇನ್ವೆಸ್ಟ್ ಮಾಡಲೇಬೇಕು. ನಾನು ಆಗಲೇ ಹೇಳ್ದಂಗೆ ಈ ಯೋಜನೆಯಲ್ಲಿ ಮಿನಿಮಮ್ 1,000 ರೂಪಾಯಿಂದ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ನೀವು ಅಮೌಂಟ್ನ ಇನ್ವೆಸ್ಟ್ ಮಾಡ್ಬೋದು. ನೀವೇನಾದರೂ ಈ ಸ್ಕೀಮಲ್ಲಿ 5,000 ರೂಪಾಯಿ ಕಟ್ತೀರಾ ಪ್ರತಿ ತಿಂಗಳು ಅಂತಂದರೆ ನಿಮಗೆ 5 ವರ್ಷ ಆದಮೇಲೆ ನಿಮಗೆ ಈ ಯೋಜನೆಗೆ ಬಡ್ಡಿ ಬರುವಂಥದ್ದು 56,830 ರೂಪಾಯಿ ಸೇರಿಸಿ ನಿಮಗೆ ಬಡ್ಡಿ ಹಣ ಬರುತ್ತೆ. ಇನ್ನು ನೀವೇನಾದ್ರು ಅಕಸ್ಮಾತ್ 10,000 ರೂಪಾಯಿ ಒಂದು ತಿಂಗಳಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ ನಿಮಗೆ 5 ಇಯರ್ಸ್ ಆದಮೇಲೆ ನಿಮಗೆ 1,13,660 ರೂಪಾಯಿ ಬರುತ್ತೆ 5 ಇಯರ್ಸ್ ಆದಮೇಲೆ. ನೀವೇನಾದರೂ 10,000 ಪ್ರತಿ ತಿಂಗಳು ಕಟ್ತೀನಿ ಅಂತಂದರೆ ನಿಮಗೆ ಕೇವಲ ಬಡ್ಡಿ ಬರುವಂಥದ್ದು 1,13,660 ರೂಪಾಯಿ ಬರುತ್ತೆ. ಟೋಟಲ್ ಅಮೌಂಟ್ ನಿಮಗೆ 5 ಇಯರ್ಸ್ ಆದಮೇಲೆ ಬರೋದು 6,13,660 ರೂಪಾಯಿ ಬರುತ್ತೆ. ಖಂಡಿತವಾಗ್ಲೂ ಇದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಪೋಸ್ಟ್ ಆಫೀಸಲ್ಲಿ. ಇದೇನಾದರೂ ನೀವು ಹೊರಗಡೆ ನೀವೇನಾದ್ರು ಇನ್ವೆಸ್ಟ್ ಮಾಡಿದ್ರೆ ಇದಕ್ಕಿಂತ ಜಾಸ್ತಿ ಬಂದರೂ ಕೂಡ ಸೇಫ್ಟಿ ಇರೋದಿಲ್ಲ. ಈ ಶೇರ್ಸ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಬೇರೆ ಕಡೆ ನೀವು ಬಡ್ಡಿಗೆಲ್ಲ ಕೊಡ್ತೀವಿ ಅಂತ ಅಂದರೂ ಕೂಡ ನೀವು ಇದಕ್ಕಿಂತ ಜಾಸ್ತಿ ಬಂದರೂ ಸೇಫ್ಟಿ ಇರಲ್ಲ. ಬಟ್ ಇದು ಪೋಸ್ಟ್ ಆಫೀಸ್ ಇರೋದ್ರಿಂದ ನಿಮಗೆ 100% ಸೇಫ್ಟಿ ಇರುತ್ತೆ ಕೇಂದ್ರ ಸರ್ಕಾರದಾದ್ರಿಂದ. ಇದೊಂದೇ ಅಂತಲ್ಲ, ನೀವು FDನಲ್ಲೂ ಕೂಡ ಇನ್ವೆಸ್ಟ್ ಮಾಡ್ಬೋದು. 1 ವರ್ಷ, ಹಾಗೆ 2 ವರ್ಷ, 3 ವರ್ಷ, 5 ವರ್ಷ, ಈ ಥರ 5 ನಿಮಗೆ ಎಷ್ಟು ಅಮೌಂಟ್ ಬೇಕು, ನಿಮ್ಗೆ ಎಷ್ಟು ಇಯರಿಗೆ ಬೇಕೋ ನೀವು FDನಲ್ಲಿ ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡ್ಬೋದು. ನೀವೇನಾದರೂ 1 ಇಯರಿಗೆ FDನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ನಿಮಗೆ ಬಡ್ಡಿ ಬಂದು 6.9% ಬರುತ್ತೆ. ಹಾಗೆ ನೀವೇನಾದ್ರು 2 ಇಯರ್ಸ್ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ 7% ಇಂಟ್ರೆಸ್ಟ್ ಬರುತ್ತೆ. ಹಾಗೆ 3 ಇಯರ್ಸ್ಗೆ ಏನಾದ್ರು ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ 7.1% ಇಂಟ್ರೆಸ್ಟ್ ಬರುತ್ತೆ. ಹಾಗೆ ನೀವು FDನಲ್ಲಿ ಏನಾದ್ರು 5 ಇಯರ್ಸ್ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ ಇಂಟ್ರೆಸ್ಟ್ ಬಂದು 7.5% ಇಂಟ್ರೆಸ್ಟ್ ಇರುತ್ತೆ. ಇದೊಂದೇ ಅಲ್ಲ, ಸಾಕಷ್ಟು ಯೋಜನೆಗಳಿದೆ. ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ಎನ್ಕ್ವೈರಿ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದಕ್ಕಿಂತ ಜಾಸ್ತಿ ಯೋಜನೆಗಳ ಮಾಹಿತಿನ ತಿಳ್ಕೊಬೋದು. ನಾನು ನನ್ನ ಚಾನಲಲ್ಲಿ ಸಾಕಷ್ಟು ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಲೇಲಿಸ್ಟಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಅಂತಲೇ ಇದೆ, ಖಂಡಿತವಾಗ್ಲೂ ಅದರಲ್ಲಿ ಚೆಕ್ ಮಾಡ್ಬೋದು. ಪೋಸ್ಟ್ ಆಫೀಸ್ನ ಸಾಕಷ್ಟು ಯೋಜನೆಗಳ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ನಿಮಗೇನಾದರೂ ಇನ್ನೂ ಪೋಸ್ಟ್ ಆಫೀಸ್ ಯೋಜನೆಗಳ ಬಗ್ಗೆ ಇನ್ನೂ ಡೀಟೇಲಾಗಿ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಅದ್ರ ಬಗ್ಗೆ ನಾನು ತಿಳ್ಕೊಂಡು ನಿಮಗೂ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ.
ಇದೇ ರೀತಿ ಹೊಸ ಯೋಜನೆಗಳ ಬಗ್ಗೆ ಆಗಿರ್ಬೋದು ಅಥವಾ ಕೇಂದ್ರ ಹಾಗೆ ರಾಜ್ಯ ಸರ್ಕಾರದ ಅಪ್ಡೇಟ್ ಆಗಿ ಆ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಚೆಕ್ ಮಾಡಿ, ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಿರ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.